ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಬಾಣಂತಿಯರ್ ಅಡುಗೆಯಲ್ಲಿ ಸಬಾಕ್ಸಿ ಸೊಪ್ಪಿನ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬಾಣಂತಿಯರಿಗೆ ಬಾತ್ ಕೊಡೋದ ಅಂತ ಅಂತೀರಲ್ವಾ, ನಾನು ಏನು ಬಾಣಂತಿಯರಿಗೆ ಉಪಯೋಗಿಸ್ತೀನಲ್ಲ ಆ ಐಟಮ್ಮೇ ಉಪಯೋಗಿಸ್ಕೊಂಡು ಇವತ್ತು ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಬಾಣಂತಿಯರಿಗೆ ಒಂದು 15 ದಿನ ಆದ ನಂತರ ಕೊಡೋದಕ್ಕೆ ಶುರು ಮಾಡ್ಬೋದು. ಟೇಸ್ಟ್ ಒಂದು ಎಕ್ಸಲೆಂಟ್ ಆಗಿರುತ್ತೆ. ಆ ತುಪ್ಪದ ಫ್ಲೇವರು, ಸಬಾಕ್ಸಿ ಸೊಪ್ಪಿನ ಸ್ಮೆಲ್ಲು, ಆ ರೈಸ್ ಜೊತೆ ಮಿಕ್ಸ್ ಆದಾಗ್ಲಂತೂ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬರೀ ಬಾಣಂತಿಯರಿಗೆ ಅಂತ ಅನ್ಕೋಬೇಡಿ, ರೆಗ್ಯುಲರ್ ಆಗಿ ಎಲ್ಲರೂ ಕೂಡ ಮಾಡ್ಕೋಬಹುದು. ತುಂಬಾನೇ ಹೆಲ್ತಿ ಆಗಿರುತ್ತೆ. ಇದನ್ನ ಬಾಣಂತಿಯರಿಗೆ ಕೊಡೋದ್ರಿಂದ ಸಬಾಕ್ಸಿ ಸೊಪ್ಪಿನಿಂದ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಬಾಣಂತಿಯರಿಗೆ. ಅದಕ್ಕೋಸ್ಕರ ತುಂಬಾನೇ ಒಳ್ಳೇದು. ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ನಾನೊಂದು ಇಬ್ಬರಿಗಾಗೋಷ್ಟು ಈ ಒಂದು ಸಬಾಕ್ಸಿ ಸೊಪ್ಪಿನ ಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ತುಪ್ಪ ಎರಡು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ 1/4 ಟೀ ಸ್ಪೂನ್, ಜೀರಿಗೆ 1/2 ಟೀ ಸ್ಪೂನ್, 4 ರಿಂದ 5 ಕಾಳು ಮೆಣಸು, ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸಾಸಿವೆ ಮೆಣಸು ಎರಡು ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 4 ರಿಂದ 5 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋಬೇಕು. ಅವಾಗ ಒಂದು ಒಳ್ಳೆ ಫ್ಲೇವರ್ ಬಿಡುತ್ತೆ. ಜೊತೆಗೆ ಒಂದು 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ. ಖಾರ ಕಮ್ಮಿ ಬೇಕು ಅನ್ನೋರು ಬ್ಯಾಡಗಿ ಹಾಕೊಳ್ಳಿ, ಸ್ಪೈಸಿಯಾಗಿರಬೇಕು ಅನ್ನೋರು ಗುಂಟೂರು ಹಾಕೊಳ್ಳಿ. ಬೆಳ್ಳುಳ್ಳಿ ಒಂಚೂರು ಚೆನ್ನಾಗಿ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ 1 ರಿಂದ 2 ಗರಿ ಕರಿಬೇವಿನ ಸೊಪ್ಪು. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ ಮೇನ್ ಐಟಮ್ ಸಬಾಕ್ಸಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಹಿಡಿ ಸಬಾಕ್ಸಿ ಸೊಪ್ಪು ಹಾಕೊಳ್ತಾ ಇದ್ದೀನಿ, ಕಟ್ ಮಾಡ್ಕೊಂಡಿರೋದು. ಮೆಜರ್ಮೆಂಟ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 1/4 ಕಪ್ಪು 250 ml ಕಪ್ಪಲ್ಲಿ ಬರುತ್ತೆ. ಈ ಸಬಾಕ್ಸಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಬಾಕ್ಸಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಬರೀ ಸಬಾಕ್ಸಿ ಸೊಪ್ಪು ಒಂದರಲ್ಲೇ ಅಲ್ಲ ಈ ಬಾತ್ ಮಾಡೋದು. ಮೆಂತ್ಯ ಸೊಪ್ಪು ಹಾಕೊಂಡು ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ತರಕಾರಿಗಳು, ಹುರುಳಿಕಾಯಿ, ಕ್ಯಾರೆಟ್, ಮೆಂತ್ಯ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಕೂಡ ಈ ಬಾತ್ನ ಮಾಡ್ಕೋಬೋದು. ಆದರೆ ಸಬಾಕ್ಸಿ ಸೊಪ್ಪು ಜೊತೆ ಇದು ಒಂದೇ ಸಾಕು, ಇನ್ಯಾವ ತರಕಾರಿನೂ ನಾನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ 2 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಾನು 1 ಕಪ್ಪಷ್ಟು ಇಲ್ಲಿ ಸೋನಾ ಮಸೂರಿ ಅಕ್ಕಿ ಉಪಯೋಗಿಸೋದ್ರಿಂದ 2 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು ನಿಮಗೆ ಸ್ಪೈಸಿಯಾಗಿ ಇರಬೇಕು ಅಂತ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳಿ ಅಂತ ಅಂದೆ. ಅದು 2 ತಿಂಗಳು ನಂತರ. ಸ್ಟಾರ್ಟಿಂಗು ಈ ಒಂದು ಸಬಾಕ್ಸಿ ಸೊಪ್ಪಾತನ್ನ ನೀವು ಒಂದು 15 ದಿನ ಆದ ನಂತರ ಬೇರೆ ತಿಂಡಿಗಳ ಜೊತೆ ಇದನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ಆವಾಗ ನೀವು ಒಂದು ಸ್ವಲ್ಪ ಮೈಲ್ಡ್ ಆಗಿರಬೇಕು. ಖಾರ ಇನ್ನೊಂಚೂರು ಇಂಪ್ರೂವ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ 2 ತಿಂಗಳು ನಂತರ. ಉಪ್ಪು, ಹುಳಿ, ಖಾರ ಎಲ್ಲ ನೀವು ಯಾವಾಗ ತಿನ್ನೋಕ್ಕೆ ಶುರು ಮಾಡ್ತೀರಾ ಅವಾಗ ಅದನ್ನು ರೈಸ್ ಮಾಡ್ಕೋಬೇಕಾಗುತ್ತೆ. ಇದು ಕುದಿ ಬರೋದಕ್ಕೆ ಶುರು ಆಗಲಿ. ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ. ಬಾಣಂತಿಯರಿಗೆ ಮಾಡಬೇಕಾದ್ರೆ ಯಾವಾಗಲೂ ಒಣ ಕೊಬ್ಬರಿನೇ ಹಾಕಬೇಕು. ನೀವು ಬೇಕಾದರೆ ರೆಗ್ಯುಲರ್ ಆಗಿ ಮನೆಗೆ ಏನಾದರೂ ಇದನ್ನು ಮಾಡ್ಕೊಳ್ಳೋದಾದರೆ ಆ ಟೈಮಲ್ಲಿ ನೀವು ನಾರ್ಮಲ್ ತೆಂಗಿನ ತುರಿ ಕೂಡ ಹಾಕೊಂಡು ಮಾಡ್ಕೋಬೋದು. ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಜಾಗದಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಂಡು ಮಾಡ್ಕೋಬೋದು. ಇದು ಬರೀ ಬಾಣಂತಿಯರಿಗೆ ಅಂತ ಅನ್ಕೋಬೇಡಿ, ರೆಗ್ಯುಲರ್ ಆಗಿ ಕೂಡ ನೀವು ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಅಕ್ಕಿ ಹಾಕೊಂಡಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಈ ಟೈಮಲ್ಲೇ ನೋಡ್ಕೊಳ್ಬೇಕು. ಕುದಿ ಬರ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡ್ತೀನಿ. ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಕೊನೆಯಲ್ಲಿ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋ ಟೈಮಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ವಿ. ಆವಾಗ ಅಕ್ಕಿ ಏನು ಕೆಳಗಿರುತ್ತಲ್ಲ ಅದೆಲ್ಲ ಈವನ್ ಆಗಿ ಮಿಕ್ಸ್ ಆಗಿರುತ್ತೆ. ಇವಾಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ. ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಪ್ರೆಷರ್ ಬಿಟ್ಟಿದೆ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸಬಾಕ್ಸಿ ಸೊಪ್ಪಿನ ಬಾತ್ ಮಾಡೋದು ಹೇಗೆ ಅಂತ. ಇದ್ರ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ಮತ್ತೆ ಆಗ್ತಡ ನಿಮ್ಮ ಮನೆಯಲ್ಲೂ ಒಂದ್ಸಲ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.